ಈ ಥರ ಹಿಂಗೆ ಆದರೆ ಉಂಡೆ ಆಗಿರ್ಬೇಕು, ಜಿಗಿ ಬರ್ತೈತೆ ಮತ್ತೆ ಕಲ್ಚ್ಕೊಂಡಿದ್ದಲ್ರಿ ಈ ಥರ ಬರುತ್ತೆ. ಯಾವ ಸೈಜ್ ಬೇಕಾ ಆ ಸೈಜ್ ಬರುತ್ತೆ. ಲಿಖಿತ್ ಫುಡ್ ಮಷೀನ್ಸ್ ಅಂತ ಕೊಪ್ಪಳದಲ್ಲಿ ಎಲ್ಲರೂ ಹುಬ್ಳಿ ಆ ಕಡೆ ಎಲ್ಲ ಹೋಗ್ತಾ ಇದಾರೆ. ಇಲ್ಲ ಸುತ್ತಮುತ್ತ ಯಾವ್ದು ಫ್ಯಾಕ್ಟರೀಸ್ಗಳಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡ್ತಾ ಇದೀವಿ. ಮಿನಿ ಮೆಷಿನ್ ಅಂತ ಚೇಂಜ್ ಇರ್ಲಿ ಅಂತ ಈ ತರ ಬೆಲ್ಟ್ ಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಆಟೋಮೆಟಿಕ್ ಎಲ್ಲ ಸಿಸ್ಟಮ್ ಇರುತ್ತೆ. ಮೀಡಿಯಂ ಮಷಿನ್ ಅಂತ ಬರುತ್ತೆ, ಗಂಟೆಗೆ 500 ರಿಂದ 600 ರೊಟ್ಟಿ ತೆಗಿಬಹುದು. ಚಿಕ್ಕ ಮಷಿನ್ ಗಿಂತ ಇದು ಸ್ವಲ್ಪ ದೊಡ್ಡದು. 1 ಇಯರ್ ವಾರಂಟಿ ಇರುತ್ತೆ. ಹಿಟ್ ಕಲ್ಸೋ ಮಷೀನ್ ಸಿಗುತ್ತೆ, ಸಬ್ಸಿಡಿನೂ ಕೊಡಿಸ್ತೇವೆ. ಇಲ್ಲಿ ಬಂದವರು ಟ್ರಯಲ್ ಮಾಡಬಹುದು, ಟ್ರಯಲ್ ಮಾಡಿ ಮತ್ತೆ ಚೆಕ್ ಮಾಡಬಹುದು. ಅವರು ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್. ಸೊ ಇಲ್ಲಿ ಬಂದು ಈಗ ನೀವು ರೊಟ್ಟಿ ಮಿಷನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀರಾ? ಹೌದು ಸರ್, ಲಿಖಿತ್ ಫುಡ್ ಮಷೀನ್ಸ್ ಅಂತ ಇಲ್ಲೇ ಕೊಪ್ಪಳದಲ್ಲಿನೇ. ಇಲ್ಲಿ ಎದಕ್ಕೆ ನಾವು ರೊಟ್ಟಿ ಮಷೀನ್ಸ್ ಯಾಕೆ ತಯಾರು ಮಾಡ್ತಾ ಇದೀವಿ ಅಂತಂದ್ರೆ, ಇಲ್ಲಿ ಸುತ್ತಮುತ್ತ ಜನರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೆ. ಇನ್ನೊಂದು, ಎಲ್ಲರೂ ಹುಬ್ಳಿ ಆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ, ಇಲ್ಲ ಸುತ್ತಮುತ್ತ ಯಾವುದು ಫ್ಯಾಕ್ಟ್ರೀಸ್ಗಳಿಲ್ಲ. ಸೊ ಆ ಕಾರಣಕ್ಕೆ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ನಮ್ಮ ಹತ್ರ ಈಗ ಸದ್ಯಕ್ಕೆ ಅಂದ್ರೆ ರೊಟ್ಟಿ ಮಷೀನ್ಸ್ ತಯಾರು ಮಾಡ್ತಾ ಇದೀವಿ. ರೊಟ್ಟಿ ಮಷೀನ್ಸ್ ಅಲ್ಲಿ 3 ಟೈಪ್ ಬರುತ್ತೆ. ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದೇ ಇಲ್ಲ ಬೇರೆ ಕಡೆಯಿಂದ ತಂದು ಮಾರೋದೇ? ಇಲ್ಲ ಸರ್, ಇಲ್ಲೇ ಪ್ರತಿಯೊಂದು ಪಾರ್ಟ್ಸ್ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಮಾಡ್ತಾ ಇದೀವಿ. ಸೊ ಎಲ್ಲ ತರನು ರಾ ಮಟೀರಿಯಲ್ಸ್ ಎಲ್ಲ ನಾವು ತಮ್ಮದು, ನಾವು ಪ್ರತಿಯೊಂದು ಸಹಿತ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಪ್ರತಿಯೊಂದು ಪಾರ್ಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಸರ್ ಬನ್ನಿ ಸರ್, ನಮ್ಮ ಹತ್ರ ಟೋಟಲ್ ಇರುವಂತ 3 ಮಷೀನ್ಸ್ ಗಳನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಪ್ರತಿಯೊಂದು ಮಷೀನ್ಸ್ ಎಲ್ಲ ನಿಮಗೆ ತೋರಿಸ್ತಾ ಇದೀವಿ. ಸೊ ಇದರಲ್ಲಿ ಮಿನಿ ಮೆಷಿನ್ ಅಂತ, ಸೊ ಇದು ಬಂದು ಮಿನಿ ಮೆಷಿನ್ ಸರ್. ಈ ಮಷೀನ್ ಅಲ್ಲಿ ಅರೌಂಡ್ 200 to 300 ರೊಟ್ಟೀಸ್ ಎಲ್ಲ ರೆಡಿ ಆಗುತ್ತೆ ಈ ಮಷೀನ್ಸ್ ಅಲ್ಲಿ 1 ಅವರ್ಗೆ ಸರ್. ಸೊ ಇದು ಬಂದು ನಾರ್ಮಲ್ ಆಗಿ ವೈಟ್ ಇರುತ್ತೆ, ಇದೇನು ಕಲರ್ ಆಗಿದೆಯಲ್ಲ ಸರ್? ಹೌದು ಸರ್, ಈಗ ಜನ ಎಲ್ಲ ತರನು ಸ್ವಲ್ಪ ಚೇಂಜ್ ಇರ್ಲಿ ಅಂತ ಈ ತರ ಬೆಲ್ಟ್ ಗಳೆಲ್ಲ ಯೂಸ್ ಮಾಡ್ತಾ ಇದೀವಿ. ಹಾಫ್ HP ಮೋಟರ್ ಯೂಸ್ ಮಾಡ್ತಾ ಇದೀವಿ ವಿತ್ ಬೆಲ್ಟ್ ಸಿಸ್ಟಮ್. ಇದು ಕನ್ವೇರ್ ಸಿಸ್ಟಮ್ ಅಂತೀವಿ ನಾವು ಇದಕ್ಕೆ. ಆಟೋಮೆಟಿಕ್ ಎಲ್ಲ ಸಿಸ್ಟಮ್ ಇರುತ್ತೆ. ಹೌದು ಸರ್, ಇದರಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಸೊ ಥಿಕ್ನೆಸ್ ಅಡ್ಜಸ್ಟ್ಮೆಂಟ್. ಸೊ ಈ ಅಡ್ಜಸ್ಟ್ಮೆಂಟ್ ಅಲ್ಲೆಲ್ಲ ಈ ತರ ನಾಬ್ಗಳು ಇರ್ತವೆ. ಸೊ ನಮ್ಗೆ ಎಷ್ಟು ಬೇಕೋ ಆ ಸೈಜ್ ಅಲ್ಲಿ. ಅದರಲ್ಲಿ ಮೀಡಿಯಂ ಮಷಿನ್ ಅಂತ ಬರುತ್ತೆ. ಸೊ ಇದರಲ್ಲಿ ಇದರಲ್ಲಿ ಏನ್ ಅಪ್ಲಿಕೇಶನ್ ಅಂತಂದ್ರೆ, ಆ ಮಷಿನ್ ಗಿಂತ ಚಿಕ್ಕ ಮಷಿನ್ ಗಿಂತ ಇದು ಸ್ವಲ್ಪ ದೊಡ್ಡದು. ಸೊ ದೊಡ್ಡದು ಅನ್ನೋಕ್ಕಿಂತ ಇದರಲ್ಲಿ ರಿಟರ್ನ್ ಬೆಲ್ಟ್ ಇದೆ. ರೊಟ್ಟಿ ಕಟ್ ಆಗಿ ಇದು ವೇಸ್ಟೇಜ್ ಮೆಟೀರಿಯಲ್ಸ್ ಇಟ್ಟಲ್ಲ, ಮತ್ತೆ ರಿಟರ್ನ್ ಹೋಗೋದಕ್ಕೆ ಈ ರಿಟರ್ನ್ ಬೆಲ್ಟ್ ಅನ್ನ ನಾವು ಯೂಸ್ ಮಾಡಿದ್ವಿ. ಈ ಒಂದು ಅಪ್ಲಿಕೇಶನ್ಸ್ ಇದರಲ್ಲಿ ಅಡಾಪ್ಟ್ ಆಗಿದೆ. ಸೊ ಈ ಮಿಷನ್ ಅಲ್ಲಿ 1 ಅವರ್ಗೆ ಎಷ್ಟು ರೊಟ್ಟಿ ತೆಗಿ? ಇದು ಅರೌಂಡ್ 500 to 600 ತೆಗಿಬಹುದು. ಹೌದು, ಈ ರೊಟ್ಟಿ ಮೆಷಿನ್ಸ್ ಅಲ್ಲಿ ಇದರಲ್ಲಿ ಟಾಪ್ ಅಂಡ್ ಮಾಡಲ್ ಬರುತ್ತೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ಅದು ಫರ್ ಅವರ್ ಬಂದು 1000 ರೊಟ್ಟೀಸ್ ಎಲ್ಲ ಆಗುತ್ತೆ. ಸೊ ಅದರಲ್ಲಿ 1 HP ಮೋಟರ್ ಯೂಸ್ ಮಾಡ್ತಾ ಇದೀವಿ ಸರ್. ನಾವೆಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ಸೊ ಇದು ಮಿಲ್ಲಿಂಗ್ ಮೆಷಿನ್ ಅಂತೆ ಅಲಾಂಗ್ ವಿತ್ DRO ಅಂತೀವಿ. ಸೊ ಇದರಲ್ಲಿ ನಮ್ಮ ರೊಟ್ಟಿ ಮೆಷಿನ್ ಮಾಡುವಂಥ ಪಾರ್ಟ್ಸ್ ಎಲ್ಲ ಈ ಮಷಿನ್ಸ್ ಅಲ್ಲಿ ತಯಾರು ಮಾಡ್ಕೋಬಹುದು. ಹಾಗೆ ಅದು ರೇಡಿಯಲ್ ಡ್ರಿಲ್ಲಿಂಗ್ ಮಷಿನ್ ಅಂತೀವಿ. ಇದರಲ್ಲಿ ಸಹಿತ ಒಂದು ಆಪರೇಷನ್ಗಳು ಆಗ್ತವೆ. ರೊಟ್ಟಿ ಮಷಿನ್ಸ್ ಎಲ್ಲ ಯೂಸ್ ಮಾಡುವಂಥ ಡ್ರಿಲ್ಲಿಂಗ್ ಮಷಿನ್ಸ್. ಸೊ ಈ ಮಷಿನ್ಸ್ ಆಯಿತು. ಇದು ಈ ಥರ ಮಷಿನ್ಸ್ ಲೇತ್ ಮಷಿನ್ಸ್ ಅಂತ ಅಂತೀವಿ. ಸೊ ಇದರಲ್ಲಿ ಒಂದೊಂದು ಪಾರ್ಟ್ಸ್ಗಳೆಲ್ಲ ರೆಡಿ ಮಾಡ್ತೀವಿ ಸರ್. ಹಿಟ್ ಕಲ್ಸೋ ಮಿಷನ್ ಸಿಗುತ್ತಾ? ಹೌದು ಸರ್, ಹಿಟ್ ಕಲ್ಸೋ ಮಷಿನ್ ಸಿಗುತ್ತೆ. ಇದರಲ್ಲಿ 5 kg ಇಂದ ಅಪ್ ಟು 25 kg ವರೆಗೂ ಥರ ಮಷಿನ್ಸ್ ಇದಾವೆ. 5 kg, 10 kg, 15 kg, 20 kg, 25 kg ಅಲ್ಲಿವರೆಗೂ ಸಹಿತ ಹಿಟ್ಟು ಕಲ್ಸೋಂಥ ಮಷಿನ್ಸ್ ಇದಾವೆ ನಮ್ಮ ಹತ್ರ. ಈ ಥರ ಹಿಂಗೆ ಆದರೆ ಉಂಡೆ ಆಗಿರ್ಬೇಕು. ಉಂಡೆದಾಗಲಿ ಏನತ್ರೆ ಜಿಗಿ ಬರ್ತೈತೆ, ಮತ್ತೆ ಇಟ್ಟಾಕ ಹೋಗ್ತದೆ. ಇಲ್ಲಿ ರೊಟೇಷನ್ ಆಗ್ತೈತೆ ನೋಡ್ರಿ. ಈ ರೊಟ್ಟಿ ಬರ್ತೈತಲ್ರಿ ಫ್ರಂಟ್ ಕಡೆಗೆ, ಅದಕ್ಕೆ ಹತ್ಕೊಂಡೆ ಅಲ್ಲ ಬೆಲ್ಟಿಗೆ. ಈಗ ಹಿಟ್ಟು ಕಲ್ಚ್ಕೊಂಡಿದ್ದಲ್ರಿ, ಅದೇ ನೋಡ್ರಿ ಈ ಥರ ಬರುತ್ತೆ ನೋಡ್ರಿ. ಈ ಟೈಪ್ ಬರುತ್ತೆ ನೋಡಿ ಸರ್. ಸೊ ಈ ಥರ ಬರುತ್ತೆ. ಯಾವ ಸೈಜ್ ಅಂದರೆ ಯಾವ ಸೈಜ್ ಬೇಕಾ ಆ ಸೈಜ್ ಬರುತ್ತೆ ಸರ್. ಇದು ಬೇಸಿಕ್ ಮಾಡಲು. ಇದು 85,000 ರೂಪಾಯಿಗೆ ನಾವು ಮಾಡಿಕೊಡ್ತೇವೆ. 85,000 ರೂಪಾಯಿ ಕೊಡ್ತೀರಾ? ಹೌದು, 85,000 ರೂಪಾಯಿ ಕೊಡ್ತೇವೆ. ಸ್ವಂತ ಬಿಸ್ನೆಸ್ಗೆ ಅಂತ ಯೂಸ್ ಮಾಡ್ಕೋಬೋದು. ಇದರಿಂದ ಮಂತ್ಲಿ ಮಿನಿಮಮ್ ಅಂದರೂ 20,000 ರಿಂದ 30,000 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು. ಒಂದು ಆ್ಯಸ್ ಎ ನೀವು ಬೇಸಿಕ್ ಯಾವುದಾದ್ರೂ ಒಂದು ಮೊಬೈಲ್ ತೊಗೊಂಡ್ರೆ ಆ್ಯಸ್ ಎ ಸ್ಟ್ಯಾಂಡರ್ಡ್ ಆಗಿ ತೊಗೊಂಡ್ರೆ ಮಿನಿಮಮ್ ಅದು 70,000 ರಿಂದ 80,000 ಮಿನಿಮಮ್ ಸಿಗ್ತವೆ. ಅದೇ ರೇಟಲ್ಲಿ ನಿಮಗೆ ಈ ಥರ ಮಷಿನ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು. ಮಂತ್ಲಿ ಮಿನಿಮಮ್ ಅಂದರೆ 20,000 ರಿಂದ 30,000 ನೀವು ಅರ್ನ್ ಮಾಡ್ಬೋದು. ಇದನ್ನು ನಾವು ಗೌರ್ಮೆಂಟ್ ಕಡೆಯಿಂದ ನಿಮಗೆ ಇದು ಸಬ್ಸಿಡಿನೂ ಕೊಡಿಸ್ತೇವೆ. ಸೊ ಅಂತಂದರೆ 1,50,000 ಆ ಥರ ಇರುತ್ತೆ ಗ್ರಾಮೀಣ ಆದರೆ. ಮತ್ತು ಇದು ಡಿಸ್ಟಿಕ್ ಆದರೆ 1,50,000ಕ್ಕೆ 75,000ವರೆಗೂ ಸಹಿತ ಸಬ್ಸಿಡಿ ಸಿಗುತ್ತೆ. ಅದನ್ನ ಏನಾದರೂ ಸಬ್ಸಿಡಿನ ಗೌರ್ಮೆಂಟ್ ಅಪ್ಲೈ ಮಾಡೋದಾಯ್ತು, ಸ್ಕೀಮ್ಗಳಿಗೆ ಯೂಸ್ ಮಾಡೋದಾಯ್ತು, ಅದೆಲ್ಲ ಗೈಡ್ ಮಾಡ್ತೀವಿ. ಮತ್ತು ಅದು ಅಪ್ಲೈ ಮಾಡಿಸ್ಕೊಡೋದು ಅದನ್ನು ಅಪ್ಲೈ ಮಾಡಿ ಹೆಲ್ಪ್ ಮಾಡ್ತೀವಿ. ನೆಕ್ಸ್ಟ್ ಮಾಡಲ್ ಬಂದು ಇದರಲ್ಲಿ ವಿತ್ ಆ್ಯಸ್ ಅ ಸೇಮ್ ಮಷಿನು, ಇದರಲ್ಲಿ ವಿತ್ ರಿಟರ್ನ್ ಬೆಲ್ಟ್ ಬರುತ್ತೆ. ರಿಟರ್ನ್ ಕನ್ವೇಯರ್ ಅಂತೀವಿ ಇದಕ್ಕೆ. ಇದು ಗಂಟೆಗೆ 500 ರಿಂದ 600 ರೊಟ್ಟಿ ತೆಗಿಬೋದು. ಈ ಮಷಿನ್ ಪ್ರೈಸ್ ಬಂದು
ಬಂದು ಬೇಸಿಕ್ ಪ್ರೈಸ್ ಬಂದು 1,53,000 ರೂಪಾಯಿ ಇದೆ. ಸೊ ಇನ್ಕ್ಲೂಡಿಂಗ್ GST ಇರುತ್ತೆ. ಅದು ಆಸ್ ಅ ಸೇಮ್ ಈ ಮಷೀನು 1,53,000 ರೂಪಾಯಿ ಮಾಡ್ತೀವಿ. ಆದ್ರೆ ಬೆಲ್ಟ್ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ. ಜನ ಭಾಳ ಅಟ್ರಾಕ್ಷನ್ ಬರ್ತವೆ, ಯಾವ್ದು ಅಟ್ರಾಕ್ಷನ್ ಬರ್ತವೆ ಇಬ್ಬರು ಅವ್ರಿಗೆ ಚಾಯ್ಸ್ ಆಗಿ ನಾವು ಇವೆರಡು ಡಿಫ್ರೆಂಟ್ ಕಲರ್ ಅಲ್ಲಿ ಕೊಡ್ತಾ ಇದ್ದೀವಿ. ಸರ್ ಕೊಪ್ಪಳದಲ್ಲಿ ಯಾಕೆ ತಗೋಬೇಕಂತಂದ್ರೆ ಪ್ರತಿಯೊಬ್ಬ ಇಲ್ಲಿ ಲೋಕಲ್ ಇರುವಂಥ ಜನರು ಎಲ್ಲರೂ ಹುಬ್ಳಿಗೆ ಹೋಗ್ತಾರೆ. ಹುಬ್ಳಿಯಲ್ಲಿ ಯಾಕಂತಂದ್ರೆ ಇಲ್ಲಿ ಸುತ್ತಮುತ್ತ ಯಾವುದೇ ಕಂಪ್ನಿಗಳಿಲ್ಲ. ಸೊ ಹಂಗಾಗಿ ಹುಬ್ಳಿಗೆ ಹೋಗ್ತಾರೆ. ಫಸ್ಟ್ ಬಂದವರು ಹುಬ್ಳಿಗೆ ಹೋಗ್ಬೇಕಂದ್ರೆ ಮಿನಿಮಮ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಬೇಕಾಯ್ತು. ಇನ್ನೊಂದು ಏನು ಅಂತಂದರೆ ಸರ್ವಿಸಸ್ ಎಲ್ಲಿ ಸಿಗಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ತೊಗೊಂಡ್ರೆ ಆ್ಯಸ್ ಎ ಸೇಮ್ ಹುಬ್ಳಿಯಲ್ಲಿ ಏನು ಕೊಡ್ತದೆ ಅದೇ ಪ್ರೈಸೇ ನಾವು ಇಲ್ಲಿ ಕೊಡ್ತೇವೆ. ವಿತ್ ಸರ್ವಿಸಸ್ಸು ಇಲ್ಲೇ ನಾವು ಪ್ರೊವೈಡ್ ಮಾಡ್ತೀವಿ. ಇಮಿಡಿಯೇಟ್ ಆಗಿರುತ್ತೆ. ಇನ್ನೊಂದು ಅಲ್ಲಿಗಿಂತ ಕಂಪೇರ್ ಮಾಡಿದರೆ ನಾವು ಇಲ್ಲಿ ಅವ್ರಿಗೆ ಸರ್ವಿಸ್ ಈಸಿಯಾಗಿ ಆಗುತ್ತೆ. ಇನ್ನೊಂದು ಆ್ಯಸ್ ಎ ಸೇಮ್ ಇರುತ್ತೆ. ಮಷಿನ್ ಪ್ರೈಸ್ ಎಲ್ಲ ಸೇಮ್ಗಳು ಇರ್ತವೆ. ಅಲ್ಲಿ ಇಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲ ಕಡೆನೂ ಸೇಮೇ ಇರುತ್ತೆ. ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್ವಿಸಸ್ ಈಗ ಅವ್ರಿಗೆ ಕಾಲ್ ಮಾಡಿದ್ರೆ ಇವತ್ತು 1 ದಿನ ಅಥವಾ 2 ದಿನ ಅಥವಾ 3 ದಿನ ಮಿನಿಮಮ್ ಡೇಸ್ ಬೇಕಾಗುತ್ತೆ. ಆದರೆ ಇಲ್ಲೇ ಹತ್ರ ಆಗುತ್ತೆ. ಮಿನಿಮಮ್ ಅವರಲ್ಲಿ ಅಥವಾ 1 ದಿನದಲ್ಲಿ ನಾವು ಅವ್ರದ್ದು ಏನೋ ಇಶ್ಯೂಗಳಿದ್ರು ಅದು ಕವರ್ ಮಾಡಿ ಕೊಡ್ಬೋದು. ಫಸ್ಟ್ ಬಂದು ಸರ್ವಿಸಸ್, ಸೆಕೆಂಡ್ ಒಂದು ಟ್ರಾನ್ಸ್ಪೋರ್ಟೇಷನ್ ಉಳಿಯುತ್ತೆ ಅವ್ರಿಗೆ. ಇನ್ನೊಂದು ಅವ್ರಿಗೆ ಗೌರ್ಮೆಂಟ್ ಫೆಸಿಲಿಟೀಸ್, ಗೌರ್ಮೆಂಟ್ ಯಾವ ಸ್ಕೀಮ್ ಇದ್ದಾವೆ ಅಂಥವು ಎಲ್ಲ ಪ್ರತಿಯೊಂದು ಹೇಳಿ ಅವ್ರಿಗಾಗುವಂಥ ಅನುಕೂಲತೆಗಳು ಮತ್ತು ಅವ್ರಿಗೆ ಏನೋ ಯಾವ ಥರ ಅಪ್ಲೈ ಮಾಡೋಕೇನೋ ಪ್ರತಿಯೊಂದು ಗೈಡ್ ಮಾಡ್ತೀವಿ. ಅವ್ರಿಗೆ ಆಗಲಿಲ್ಲ ಅಂದರೂ ಸಹಿತ ನಾವು ಅಪ್ಲೈ ಕೊಡೋಷ್ಟು ಧೈರ್ಯ ನಮ್ಮ ಹತ್ರ ಇದೆ. ನಮ್ಮ ಹತ್ರ DRPಗಳು ಇರ್ತಾರೆ, ಅವ್ರು ಅಪ್ಲೈ ಮಾಡಿ ಕೊಡ್ತಾರೆ. ಸರ್ ಇದು ಮಿನಿಮಮ್ 1 ಇಯರ್ ವಾರಂಟಿ ಇರುತ್ತೆ. 1 ಇಯರ್ ವಾರಂಟಿ. 1 ಇಯರ್ ಏನಾದರೂ ಪ್ರಾಬ್ಲಮ್ ಅಂದರೆ ಅದು ನಾವು ಪ್ರಾಬ್ಲಮ್ಗಳಿದ್ರೆ ಅದು ಸಾಲ್ವ್ ಮಾಡಿಕೊಡ್ತೀವಿ. ಮೋಟ್ರ್ ಇರ್ಬೋದು, ಏನಾದರೂ ಬೆಲ್ಟ್ ಇರ್ಬೋದು, ಪ್ರತಿಯೊಂದು ಏನು ಇಶ್ಯೂ ಬರುತ್ತೋ ಎಲ್ಲ ನಾವು ಕ್ಲಿಯರ್ ಮಾಡ್ತೀವಿ. ಅಪ್ ಟು 1 ಇಯರ್ ಇರುತ್ತೆ. ಅಪ್ ಟು 1 ಇಯರ್ ಆದರೂ ಏನಾದರೂ ಸ್ವಲ್ಪ ಏನಾದರೂ ಪ್ರಾಬ್ಲಮ್ಗಳು ಬಂದರೆ ಅದಕ್ಕೂ ಸಹಿತ ನಮ್ಮ ಹತ್ರ ಸೊಲ್ಯೂಷನ್ ಇರುತ್ತೆ. ನಮ್ಮವರು ಬರ್ತಾರೆ. ಅದು ಮಿನಿಮಮ್ ಅವ್ರದ್ದು ಏನಿದೆ ಬಸ್ ಚಾರ್ಜ್ ಅದು ಕೊಡಲೇಬೇಕಾಗುತ್ತೆ. ಅವ್ರು ಬಂದು ಅವ್ರದ್ದು ಏನಿದೆ ಅವ್ರದ್ದು ಏನು ಇಶ್ಯೂಗಳು ಅದೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ. ಹೌದು ಸರ್, ಇಲ್ಲಿ ಬಂದು ಅವರು ಟ್ರಯಲ್ ಮಾಡ್ಬೋದು. ಟ್ರಯಲ್ ಮಾಡಿ ಮತ್ತು ಚೆಕ್ ಮಾಡ್ಬೋದು. ಅವರು ಅದು ಕರೆಕ್ಟಾಗಿ ಬರುತ್ತೋ ಇಲ್ಲ, ರೊಟ್ಟಿ ಪ್ರೊಫೈಲ್ ಕರೆಕ್ಟಾಗಿ ಬರುತ್ತೋ ಇಲ್ಲ ಅಂತ ಚೆಕ್ ಮಾಡಿಕೊಂಡು ವಿತ್ ಅವರು ಬೇಯಿಸ್ಕೊಂಡು ನಮ್ಗೆ ಇದಾಗಿದೆ, ಇನ್ನೊಂದ್ಸಲ ಏನೋ ರೊಟ್ಟಿ ಬೇಯಿಸ್ಕೊಂಡು ನೋಡೋಣ, ಆ ಒಂದು ಇದಕ್ಕೆ ನಮ್ಗೆ ಸೆಟ್ ಆಗುತ್ತೋ ಅಂತ ಅದನ್ನು ಚೆಕ್ ಮಾಡ್ಕೊಂಡು ಹೋಗ್ಬೋದು. ಸರ್ ನಮ್ಮದು ಆಫೀಸ್ ಅಡ್ರೆಸ್ ಬಂದು ಕೊಪ್ಪಳದಲ್ಲೇ ಇರೋದು. ಮತ್ತು ಹುಬ್ಳಿ ಎಲ್ಲ ಏನೆಲ್ಲ ಕೊಪ್ಪಳದಲ್ಲೇ ಇರೋದು. ನಾವು ಕೊಪ್ಪಳದಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ರೀಸೆಂಟಾಗಿ ಆಯಿತು, ಒಂದು 2-3 ಮಂತ್ಸ್ ಆಯಿತು ಸ್ಟಾರ್ಟ್ ಮಾಡಿ. ಸೊ ನಾವು ನಮ್ಮ ಆಫೀಸ್ ಅಡ್ರೆಸ್ಸಿಗೆ ಬರಬೇಕು ಅಂತಂದರೆ ಬಸ್ ಸ್ಟ್ಯಾಂಡಿಂದ ಬಂದರೆ ಅರೌಂಡ್ 1 ಕಿಲೋಮೀಟ್ರ್ ಆಗುತ್ತೆ. ರೈಲ್ವೆ ಸ್ಟೇಷನ್ ಬಂದು 1.5 ಕಿಲೋಮೀಟ್ರ್. ಅಲ್ಲಿಂದ ಬಸ್ ಫೆಸಿಲಿಟೀಸ್ ಏನಿದೆ ಕರೆಕ್ಟಾಗಿ ಬಂದರೆ ಅವರು ಕಲ್ಯಾಣ ನಗರ ಅಂದರೆ ಯಾರಾದರೂ ಹೇಳ್ತಾರೆ. ಅಶೋಕ್ ಸರ್ಕಲ್ ಬಂದರೆ ಅಶೋಕ್ ಸರ್ಕಲ್ಲಿಂದ ಕಿನ್ನಾಡ್ ರೋಡ್ ಅಂತ ಬರುತ್ತೆ. ಕಿನ್ನಾಡ್ ರೋಡಲ್ಲಿ ಕಲ್ಯಾಣ ನಗರ ಫಸ್ಟ್ ಕ್ರಾಸ್ ಅಂದರೆ ಯಾರಾದರೂ ಹೇಳ್ತಾರೆ. ಕಲ್ಯಾಣ ನಗರ ಫಸ್ಟ್ ಬಂದು ನಮ್ಗೆ ಕಾಲ್ ಮಾಡಿದ್ರೆ ಸಾಕು, ನಾವೇ ಬಂದು ನಿಮ್ಗೆ ಪಿಕಪ್ ಮಾಡಿದ್ವಿ, ಅಥವಾ ಅವರೇ ಬಂದು ನಮ್ಗೆ ಕಾಲ್ ಮಾಡಿದ್ರೆ ಸಾಕು, ನಾವು ಅವ್ರ ಡೈರೆಕ್ಷನ್ ಹೇಳ್ತೀವಿ, ಅಥವಾ ನಮ್ಮ ಆಫೀಸ್ ಡೈರೆಕ್ಷನ್ಸ್ ಪ್ರತಿಯೊಂದು ಲೊಕೇಶನ್ ನಿಮಗೆ. ಆಮೇಲೆ ಗದಗ ಮತ್ತು ಹೊಸಪೇಟೆ ಈ ಕಡೆಯಿಂದ ಬರೋಕ್ಕೆ ತುಂಬ ಈಸಿ ಅಲ್ವಾ ಇಲ್ಲಿಗೆ? ಹೌದು ಸರ್, ಗದಗಿಂದ ಹೊಸಪೇಟೆಯಿಂದ ಬರೋದು ಭಾರಿ ಈಸಿ. ಟ್ರೈನ್ ಫೆಸಿಲಿಟೀಸ್ ಇದೆ, ಬಸ್ಸಸ್ ಇದೆ, ಏನು ಅವ್ರಿಗೇನು ಅಂತ ಆ ಥರ ಏನೂ ಇಲ್ಲ. ಇನ್ನೊಂದು ಟ್ರಾನ್ಸ್ಪೋರ್ಟೇಷನು ಈಸಿ ಆಗುತ್ತೆ ಅವ್ರಿಗೆ. ಇಲ್ಲಿಂದ ಅಲ್ಲಿ ಹೊಸಪೇಟೆ ಅಥವಾ ಇಲ್ಲಿಂದ ಹೊಸಪೇಟೆ ಹೋಗ್ಬೇಕು ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಕಡಿಮೆ ಆಗುತ್ತೆ. ಹೊಸಪೇಟೆಯಿಂದ ಹುಬ್ಳಿ ಹೋಗ್ಬೇಕಂದ್ರೆ ಭಾಳ ದೂರ, ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಡಬಲ್ ಆಗುತ್ತೆ. ಸೊ ಕೊಪ್ಪಳ ಆದರೆ ಭಾಳ ಹತ್ರ ಆಗುತ್ತೆ. ಅವ್ರ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಈಸಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ಗೆಲ್ಲ ಹೆಲ್ಪ್ ಬೇಕು ಅಂತ ನಮ್ಮ ಹತ್ರ ವೆಹಿಕಲ್ಸ್ ಇರುತ್ತೆ, ಅದೆಲ್ಲ ಅರೇಂಜ್ ಮಾಡಿಕೊಡುತ್ತೆ.